ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾವು ಕೂಡ ಚೆನ್ನಾಗದೀವಿ ನೋಡ್ರಿ. ಬರೀ ಇವತ್ತು ಎದ್ರ ಬಗ್ಗೆ ಮಾತಾಡಕ್ಕೆ ಕುಂತೀನ್ರಿ. ಅಕ್ಕ ಯಾಕ ಕುಚ್ಚೆ ಮಾಡ್ಕೊಂಡು ವ್ಲಾಗ್ ಮಾಡಾಕತ್ತ ಅಂತ ಅನ್ಕೊಂಡಿರೇನ್ರಿ. ಬರೀ ಇವತ್ತು ಟೈಮ್ 10:30 ಆಗೈತೆ ನೋಡ್ರಿ. 10:30 ಆಗೈತಿ. ಇವತ್ತು ಯಾಕೆ ವ್ಲಾಗ್ ಮಾಡಾಕತ್ತೀನಿ ಅಂದ್ರೆ ಮೂರೇ ಕಮೆಂಟ್ ಭಾಳ ಬರಾಕತ್ತಾವ್ರಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರಾತು ಅಂತ ಮಾಡಾಕತ್ತೀನಿ ನೋಡ್ರಿ. ಫಸ್ಟ್ನೇ ಕಮೆಂಟ್ ಏನಂತಂದ್ರೆ, ಅಕ್ಕ ಬಟ್ಟೆ ವ್ಯಾಪಾರಕ್ಕೆ ಎಷ್ಟು ಹೆಚ್ಚು ಲಾಭ ಹೇಳ್ತೀರಿ, ಎಷ್ಟು ಇಲ್ಲ ಹೆಚ್ಚು ರೇಟ್ ಎಷ್ಟು ಹಾಕ್ತೀರಿ ಅಂತ ಕೇಳಿದ್ರಿ. ನಮ್ಮ ಡಿಪೆಂಡ್ ಆಗುತ್ತೆ ಅದು ರೇಟ್. ಅಷ್ಟು ಇರಲ್ರಿ ಅದು. ಯಾಕಂದ್ರೆ ಈ ಬಟ್ಟೆ ತರ್ತೀವ್ರಿ ನಾವು, ತಂದು ಎಲ್ಲ ಬಿಲ್ ನೋಡ್ಕೋಬೇಕ್ರಿ. ಬಟ್ಟೆ ಬಿಲ್ ಇರ್ತಾವಲ್ಲ, ಬಿಲ್ ನೋಡ್ಕೊಂಡು ಇವಕ್ಕೆ ಎಷ್ಟು ಬಿದ್ದಾವೆ ಅಂತ ಬಿಲ್ ನೋಡ್ಕೊಂಡು ನಾವು ರೇಟ್ ಹಾಕ್ಕೋಬೇಕ್ರಿ. ಅವ್ರ ರೇಟ್ ಹಾಕಿಟ್ಬಿಟ್ಟು ಅಂದ್ರೆ ಕಸ್ಟಮರಿಗೆ ಗೊತ್ತಾಗತ್ತೆ ರೀ. ಗೊತ್ತಾತಂದ್ರೆ ಎಷ್ಟು ರೇಟ್ ಐತಿ 10-20 ರೂಪಾಯಿ ಮತ್ತು ಬಿಡು ಅಂತ ಬಿಡು ಅಂತ ಇದು ಮಾಡ್ತಾರೆ ಕಸ್ಟಮರು. ನೀವೇನು ಮಾಡಿರಿ, ಅದಕ್ಕೆ ನಾ ಮಾತ್ರ ರೇಟ ಹಾಕಲ್ರಿ. ಹೆಚ್ಚು ರೇಟ ಹಾಕಕ್ಕೆ ಹೋಗಲ್ಲ ನೋಡಿರಿ. ನಾನು ನೋಡ್ಕೊತೀನಿ ರೀ. ಇಷ್ಟು ಬಂದು ಒಂದಿನ ಮಾತ್ರ ಕುಂತ್ಕೊಂಡು ಇಷ್ಟು ಬಿಲ್ ಬಿಚ್ಚಿ ಎಷ್ಟು ಬಿದ್ದಾವೆ ಎಷ್ಟಿಲ್ಲ ಬಟ್ಟೆ ನೋಡ್ಕೊಂಡು ಎತ್ತಿಡ್ತೀನಿ ರೀ. ಎತ್ತಿಟ್ಟು ಆಮೇಲೆ ಮಾರಾಗ ಏನೈತಿ ಇವಕ್ಕೆ ಇಷ್ಟು ಬಿದ್ದಾವೆ ಇವಕ್ಕೆ 400 ರೂಪಾಯಿ ಸೀರೆ ಇತ್ತಂದ್ರೆ ನಾ ಹೇಳೋದು 500 ರೂಪಾಯಿ ಹೇಳ್ತೀನಿ ರೀ ಅವ್ರಿಗೆ. ನಾ ಹೇಳೋದ್ರಿ 400 ರೂಪಾಯಿ ನಾನು ಬಿದ್ದಿತ್ತಂದ್ರೆ 500 ರೂಪಾಯಿ ನಾ ಹೇಳಿನಿ ಅಂದ್ರೆ ಅವರು ಹೆಚ್ಚು ಕಮ್ಮಿ 400ಕ್ಕೆ ಬರ್ತಾರೆ. ಒಂದು 100 ರೂಪಾಯಿನ ಇಳಿಸ್ತಾರೆ. ನಮ್ಮ ಹಳ್ಳಿ ಕಡೆ ಮಾತ್ರ 100 ರೂಪಾಯಿ ಇಳಿಸಿ ಇಳಿಸ್ತಾರೆ. 400 ಬರ್ತಾರೆ. ಕೊಟ್ಬಿಡ್ತೀನಿ ರೀ. 50 ರೂಪಾಯಿ ಲಾಭ ಬರ್ತೀನಿ ರೀ. ನಾನು ಕೊಟ್ಬಿಡ್ತೀನಿ, ತೊಗೊಂಡು ಹೋಗ್ಬಿಡ್ರಿ ಅಂತ. ಮತ್ತು ಅವ್ರು 400 ಹಿಂಗೆ ಕೇಳಿದ್ರೆ ಬರಲ್ರಿ ಹಿಂಗೆ ಅಂದ್ರೆ ಮತ್ತೆ 50 ರೂಪಾಯಿ ಎರ್ಸತ್ತಾರೆ. 400 ಬಂತ ಕೊಟ್ಬಿಡ್ತೀನಿ. ನಾ ಮಾತ್ರ ಒಟ್ಟು ರೇಟ್ ಹಾಕಿಲ್ರಿ. ಹೆಚ್ಚು ರೇಟ್ ಯಾವ ಥರ ಹಾಕ್ಬೇಕಂತ ನೀವು ಕಮೆಂಟ್ ಮಾಡಿರಿ. ನಾನು ಹೆಚ್ಚು ರೇಟ್ ಒಟ್ಟು ಬಟ್ಟೆಗೆ ಹಾಕಿಲ್ರಿ. ಫಸ್ಟಿಗೆ ಯಾವ್ದು ರೇಟ್ ಹಾಕ್ಕೊತಿದ್ದೀನಿ ರೀ. ನಾನು 400 ಬಿತ್ತಂದ್ರೆ 600 ಹಿಂಗೆ ಹಾಕ್ಕೊತಿದ್ದೀನಿ ರೀ. ಹಾಕ್ಕೊಂಡು ಅವ್ರಿಗೆ ಕೊಡಾಗ ನೋಡ್ಕೊಂಡು ಕೊಟ್ಬಿಡ್ತಿದ್ದೆ. ಒಟ್ಟು 200 ರೂಪಾಯಿ ಜಾಸ್ತಿ ರೇಟ ಇಟ್ಕೋರಿ. ಯಾಕಂದ್ರೆ ಅವ್ರು ಬಿಡಿಸಿ ನಿಮ್ಗೆ ಸಿಗ್ಬೇಕು 50 ರೂಪಾಯಿ ಸಿಗ್ಬೇಕಂದ್ರೆ ಅಷ್ಟು ಇಟ್ಕೊಲೇಬೇಕು ನೋಡಿರಿ. ನಾವೊಬ್ಬರು ನೋಡಿರಿ, ಒಬ್ಬ ಕಸ್ಟಮರ್ ಹೆಂಗಂದ್ರೆ 600 ಹೇಳಿದಾಗ 300 ರೂಪಾಯಿ ಕೇಳ್ತಾರೆ. ಅರ್ಧ ಕಮ್ಮಿ ಕೇಳ್ತಾರೆ. ಅಂಥ ಕಸ್ಟಮರಿಗೆ ಏನು ಮಾಡ್ಬೇಕು ಹೇಳ್ರಿ ನಾವು? ಅವಾಗ ಏನು ಮಾಡ್ಬೇಕು ರೀ ನೀವು? ಅವ್ರಿಗೇನು ಬಂದ್ರಂದ್ರೆ ಅವ್ರಿಗಿನ್ನ 600 ರೂಪಾಯಿ 900 ರೂಪಾಯಿ ಹೇಳ್ಬಿಡ್ಬೇಕು ರೀ. 900 ರೂಪಾಯಿ ಹೇಳಿಬಿಟ್ರೆ ಆರಾಮಾಗಿ ಅವ್ರು ಅಷ್ಟೇ 900 ಹೇಳಿದ್ರಂದ್ರೆ ಅವಾಗ 400 ಹಿಂಗೆ ಬರ್ತಾರೆ. ನಮ್ಮ ರೇಟ್ ಬರ್ತೈತೆ ರೀ. ಅವಾಗ ನಮ್ಗೆ ಗಂಟು ಕೊಡುತ್ತಾ, ನಮ್ಮದು ಕಮಿಷನ್ ಸಿಗುತ್ತಾ. ಆ ಥರ ಮಾಡಿರಿ. ಮತ್ತು ಇದಕ್ಕೆ ಉತ್ತರ ಸಿಕ್ತಂತ ನಿಮಗೆ ಗೊತ್ತಾಗಿರ್ಬೇಕು ರೀ. ನಾ ಹೇಳಿದ ಅರ್ಥ ಆಯಿತೋ ಇಲ್ಲ ಕಮೆಂಟ್ ಮಾಡಿರಿ. ಯಾವ ಥರ ಅಕ್ಕ ಹೇಳಿದ್ಲು ಬಟ್ಟೆ ವ್ಯಾಪಾರ ಅಂತೇಳಿ. ಇನ್ನೂ ಬೇಕಾದ್ರೆ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ ರೀ. ಕುಂತ್ಕೊಂಡು ವಿಡಿಯೋ ಮಾಡ್ಬೋದು. ಯಾಕಂದ್ರೆ ಟೈಮ್ ಒಂದು ಸಿಗೋದಿಲ್ಲ ರೀ. ಚಂತನೇ ಯಾರ ಮನೆ ಬರೋದು, ಗಿರಾಕಿಗಳು ಬರೋದು ಟೈಮ್ ಸಿಗೋಲ್ಲ. ನಾನು ರಾತ್ರಿನೇ ವಿಡಿಯೋ ಮಾಡ್ಬೇಕು ರೀ. ನೋಡಿರಿ, ಶ್ರವಣ್ ಕುಮಾರ್ನ ಇಲ್ಲೇ ಮುಕ್ಕೊಂಡನ, ಶ್ರಾವಣಿನೂ ಮುಕ್ಕೊಂಡ. ಇಬ್ಬರು ತೊಗೊಂಡು ಮ್ಯಾಗ ಹತ್ಬೇಕಂದ್ರೆ ಭಾಳ ಕಷ್ಟ ಆಗತ್ತೆ ರೀ. ಅದು ಸಲ ನಾನು ವಿಡಿಯೋ ಮಾಡಲ್ಲ ರೀ. ಈಗ ಏನಾಯ್ತಲ್ರಿ, ಇನ್ನೊಂದು ಕಮೆಂಟ್ ಏನಾಯ್ತಂದ್ರೆ, ಯೂಟ್ಯೂಬ್ ಅಕ್ಕ ತಮ್ನೇಲ್ ಯಾವ ಥರ ಮಾಡ್ತೀರಿ ನೀವು ತಮ್ನೇಲ್ ಅಂತ ಕೇಳಿರಿ. ಅವ್ರಿಗೆ ಸರಿಯಾಗಿ ಕೇಳಕ್ಕೆ ಬಂದಿಲ್ಲ. ಯೂಟ್ಯೂಬ್ ವಿಡಿಯೋ ಹಾಕ್ತಿರಲ್ರಿ, ಅದಕ್ಕೆ ಹೆಸರು ಯಾವ ಥರ ಬರಿತೀರಿ ಅಂತ ಕೇಳ್ಯಾರಿ. ಒಬ್ರು ಸಿಸ್ಟರ್ ಕೇಳ್ಯಾರ. ಅವರು ಹೊಸ್ದಾಗಿ ಯೂಟ್ಯೂಬರ್ ಅದಾರ ರೀ. ಅವರು ಕೇಳ್ಯಾರ. ಅವ್ರಿಗೆ ನಾ ಹೇಳೋದಂದ್ರಿ, ನಾನು ಇನ್ ಗ್ಯಾಲರಿ ಅಂತ ಬರ್ತಲ್ರಿ, ಅದ್ರಾಗ ತಮ್ನೇಲ್ ರೆಡಿ ಮಾಡ್ತೀನಿ ರೀ. ನಾನು ಮಾಡಿದ್ರಿ ಮೊದಲ ಪಿಸ್ಟ್ ಒಳಗೆ ಮಾಡ್ತಿದ್ದೀನಿ ರೀ. ಪಿಸ್ಟ್ ಒಳಗೆ ಅಷ್ಟೊಂದು ಸರಿ ಅನಿಸ್ಲಿಲ್ಲ. ಅಷ್ಟೊಂದು ನನಗೆ ಇದು ಅನಿಸ್ಲಿಲ್ಲ. ಇನ್ ಗ್ಯಾಲರಿ ಒಳಗೆ ನಾನು ತಮ್ನೇಲ್ ರೆಡಿ ಮಾಡ್ತೀನಿ ರೀ. ಹೆಂಗೆ ಚಂದ ಬರ್ತಾ ಹೆಂಗಿಲ್ರಿ ಸಿಸ್ಟರ್ ಹೇಳ್ರಿ, ಕಮೆಂಟ್ ಮಾಡಿರಿ. ಎಲ್ಲರೂ ನಾ ತಮ್ನೇಲ್ ಯಾವ ಥರ ಹಾಕ್ತೀನಿ ಅಂತ ನೀವು ಪ್ಲೀಸ್ ಕಮೆಂಟ್ ಮಾಡಿರಿ. ತಮ್ನೇಲ್ ಚಂದ ಆಗೈತೆ ಅಂತ ಕಮೆಂಟ್ ಮಾಡಿರಿ. ಸುಮ್ಮನೇನೋ ತಿಳಿದ ಮಟ್ಟಿಗೆ ಮಾಡ್ಕೊತೀರಿ ತಮ್ನೇಲ್ ಒಂದು ಚಲೋತ್ನೇ ಹಾಕ್ಬೇಕು ರೀ. ವ್ಯೂಸ್ ತಾನೇ ಬರ್ತಾವ್ರಿ. ತಮ್ನೇಲ್ ಒಂದು ಮಸ್ತ್ ಹಾಕ್ಬೇಕು. ಬರೆದು ಹಾಕ್ಬೇಕು ರೀ. ಅವ್ರಿಗೆ ಒಂದು ಸ್ವಲ್ಪ ಏನೋ ಐತಿ ವಿಡಿಯೋದಾಗ ನೋಡಬೇಕು ಅಂತೇಳಿ ಅವ್ರು ಕ್ಲಿಕ್ ಮಾಡಿದ್ರಂದ್ರೆ ನಮಗೆ ವ್ಯೂಸ್ ಕುಂದಿರ್ತಾವೆ ರೀ. ಅದಕ್ಕೆ ತಮ್ನೇಲ್ ಒಂದು ಏನಂತಾರಲ್ರಿ, ನೋಡಲೇಬೇಕು. ಅದು ಇಂಗ್ಲೀಷ್ನಾಗ ಏನಂತಾರೆ, ನಾನು ಬರೋದಿಲ್ಲ ಬಿಡ್ರಿ. ಇಂಗ್ಲೀಷ್ನಾಗ ಬರೋದಿಲ್ಲ, ಗೊತ್ತೈತಿ. ನಾ ಕನ್ನಡ ಮೀಡಿಯಮ್ ಅನ್ನೋದು. ಇವಾಗ ಏನೈತೆ ಅದಕ್ಕೂ ಉತ್ತರ ಸಿಕ್ತಿರಿ. ಒಬ್ರು ಏನಕ್ಕೆ ಯಾರಿ, ಅಕ್ಕ ನಿಮಗೆ ಪೇಮೆಂಟ್ ಆಗೈತೆ, ಯೂಟ್ಯೂಬ್ನಿಂದ ಪೇಮೆಂಟ್ ಬಂದೈತೆ ಅಂತ. ಇಲ್ರಿ ಸಿಸ್ಟರ್, ನಾನು ಯೂಟ್ಯೂಬ್ನಿಂದ ಪೇಮೆಂಟ್ ಬಂದಿಲ್ಲ. ನನಗೆ ಕಷ್ಟ ಇದ್ದು ಸಲ ಅಂದೆ ಯೂಟ್ಯೂಬ್ ಓಪನ್ ಮಾಡೀನಿ. ಆದರೂ ಕಷ್ಟಪಟ್ಟು ಯೂಟ್ಯೂಬ್ ಓಪನ್ ಮಾಡಿ ಒಬ್ರಿಂದ ಸಹಾಯ ತೊಗೊಂಡು ಯೂಟ್ಯೂಬು ನಮ್ಮ ಫ್ರೆಂಡ್ ಹೇಳಿದ್ಲು, ಹಿಂಗೆ ಯೂಟ್ಯೂಬ್ ಮಾಡು, ನಿನಗೂ ಹೆಲ್ಪ್ ಆಗುತ್ತೆ, ನಿನಗೂ ಮನೆ ಒಳಗೆ ಮಕ್ಕಳು ಓದೋವು ಹೆಲ್ಪ್ ಆಗುತ್ತೆ. ಯೂಟ್ಯೂಬ್ ಮಾಡಿದೆ ಅಂದ್ರೆ ನಿನಗೆ ಒಂದು 4 ದುಡ್ಡು ಬಂದು ಅಂದ್ರೆ ಅದರಿಂದ ಸಹಾಯ ಆಗುತ್ತೆ ಅಂತ ಹೇಳಿದಾಗ ನಾನು ಆಕಿನ ಕೈ ಒಂದು ಸ್ವಲ್ಪ ಇಳಿಸ್ಕೊಂಡು, ನಮ್ಮ ಫ್ರೆಂಡ್ ಕೈ ಒಂದು ಸ್ವಲ್ಪ ಇಳಿಸ್ಕೊಂಡು, ಮತ್ತು ಯೂಟ್ಯೂಬ್ನಾಗ ಎಷ್ಟು ಮಂದಿ ಯೂಟ್ಯೂಬ್ ಬಗ್ಗೆ ವಿಡಿಯೋ ಹಾಕೋದು ಅಪ್ಲೋಡ್ ಮಾಡೋದು ಎಲ್ಲ ಭಾಗ 1 ಭಾಗ 2 ಅಂತ ಎಲ್ಲರೂ ಮಾಡ್ಯಾರಿ.
ನೋಡ್ಕೊರಿ. ನಾನು ಅಷ್ಟೊಂದು ನನಗೂ ಯೂಟ್ಯೂಬ್ ಮಾಹಿತಿ ಇಲ್ರಿ ಸಿಸ್ಟರ್. ನೀವು ಎರಡು ಪ್ರಶ್ನೆ ಉತ್ತರ ಕೇಳಂತ ನನಗಿನ್ನ ಪೇಮೆಂಟು ಬಂದಿಲ್ಲ ನಾ ಸಬ್ಸ್ಕ್ರೈಬರ್ ಫುಲ್ ಆಗಿಲ್ಲ ಸರ್. ಸಬ್ಸ್ಕ್ರೈಬರ್ ಆಗ್ಬೇಕ್ರಿ 4,000 ವಾಚ್ ಅವರ್ ಆಗಿಂದ ಪೇಮೆಂಟ್ ಚಲೋ ಆಗುತ್ತೆ ನೋಡಿರಿ. ನಿಮ್ಗೆ ಗೊತ್ತಿರ್ತಿಲ್ಲ, ನಂಗೆ ಗೊತ್ತಿಲ್ಲ ರೀ ಸಿಸ್ಟರ್. ಪೇಮೆಂಟು ಅಷ್ಟು ಸುಲಭ ಬರಲ್ಲ ನಮ್ಮ ಅದೃಷ್ಟ ರೀ. ಪೇಮೆಂಟ್ ಬರ್ಬೇಕಂದ್ರೆ ನಮ್ಮ ಮನೆ ಬರ್ರಿ, ನಾ ಮಾಡೋ ಪ್ರಯತ್ನ ಮಾಡೋದ್ರಿ. ಭಗವಂತನ ಆಟ ಹೆಂಗಿರ್ತ ಹಂಗಾಗತ್ತೆ ರೀ. ನಾ ಮಾತ್ರ ಮಾಡಕತ್ತೀವಾಗ 3 ತಿಂಗಳಾದ್ರೆ ಚಾನಲ್ ಓಪನ್ ಮಾಡಿ 3 ತಿಂಗಳದಾಗ ಇನ್ನೂ ಸಬ್ಸ್ಕ್ರೈಬರ್ ಫುಲ್ ಆಗಿಲ್ಲ ರೀ. ವಾಚ್ ಅವರು ಆಗಿಲ್ಲ. ವಾಚ್ ಅವರ್ ಆಗ್ಬೇಕಂದ್ರೆ ಭಾಳ ಕಷ್ಟ ಐತ್ರಿ. 4,000 ತಾಸು ವಾಚ್ ಅವರ್ ಆಗ್ಬೇಕಲ್ರಿ. ಕಷ್ಟನೇ ಐತ್ರಿ. ಪೇಮೆಂಟ್ ಬರೋದು ಕಷ್ಟ ಐತೆ ನೋಡಿರಿ. ನಿಮಗೆ ನಾ ಹೇಳಿದ್ದು ಅರ್ಥ ಆಗೈತೆ ಅಂತ ತಿಳ್ಕೊತೀನಿ ಸಿಸ್ಟರ್. ನೀವೇನಾದರೂ ತಮ್ಮನೇಲಿ ರೆಡಿ ಮಾಡ್ಬೇಕಂತ ಇನ್ ಗ್ಯಾಲರಿ ಒಳಗಾರ ಮಾಡಿರಿ. ಪಿಸ್ಟ್ ಬರ್ತು ನೋಡಿರಿ, ಅದ್ರಾಗ ಒಂದಾರ ಮಾಡಿರಿ. ನಾವು VN ಆ್ಯಪ್ನಾಗ ಎಡಿಟ್ ಮಾಡ್ತೀನಿ ರೀ. ಇನ್ ಗ್ಯಾಲರಿ ಒಳಗೆ ಏನೈತಿ ತಮ್ನೇಲ್ ರೆಡಿ ಮಾಡ್ತೀನಿ ರೀ. ತಮ್ನೇಲು ಟೈಟಲು ತಮ್ನೇಲು ಕರೆಕ್ಟಾಗಿ ಹಾಕ್ಬೇಕು ನೋಡಿರಿ. ಕರೆಕ್ಟ್ ಹಾಕ್ಯಾರ ಸರಿಯಾಗಿ ಬರ್ತೀನಿ. ನನಗೂ ಒಮ್ಮೊಮ್ಮೆ ಮಿಸ್ಟೇಕ್ ಆಗ್ಯಾವ್ರಿ. ಫಸ್ಟಿಗೆ ನಾ ಮಾತಾಡೋಕ್ಕೂ ಮಿಸ್ಟೇಕ್ ಆಗತ್ತಿತ್ತು ರೀ. ಮತ್ತು ಎಲ್ಲಕ್ಕೂ ಎಬ್ಬಿಸ್ತಿದ್ದೀನಿ ರೀ ಮಾತಾಡ್ಬೇಕಂದ್ರೆ ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮು. ಇವಾಗ ಒಂದು ಸ್ವಲ್ಪ ಬೇಸ್ ನೋಡಿರಿ ಮಾತಾಡ್ತೀನಿ. ಆದರೂ ಇನ್ನೂ ಮಿಸ್ಟೇಕ್ ಆಗುತ್ತೆ ರೀ. ಎಲ್ಲರೂ ಏನು ಕಲ್ಕೋತಾ ಬರಲ್ಲ, ಕಲ್ಕೋತಾನೆ. ಯಾರು ತುಂಬಾ ಸಪೋರ್ಟ್ ಮಾಡ್ಯಾರಿ ಎಲ್ಲರೂ. ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಸಪೋರ್ಟ್ ಮಾಡೈತ್ರಿ. ಸಾಕ್ರಿ, ಇದೇ ಥರ ಸಪೋರ್ಟ್ ಇಲ್ಲರಿ ಅವ್ರದ್ದು. ನಮ್ಮದು ಇದೇ ಥರ ವಿಡಿಯೋ ಓಡಲಿ ಬೆಳಿಲ್ರಿ. ಒಂದು 4 ದುಡ್ಡು ಬಂದು ಅಂದರೆ ಯೂಟ್ಯೂಬ್ ಫ್ಯಾಮ್ಲಿನಿಂದ ನಮಗೆ ಮಕ್ಕಳಿಗೆ ಸಾಲಿಗೆ ಆಸರಾಗುತ್ತೆ ನೋಡಿರಿ. ನಮ್ಮ ಮಕ್ಕಳು 2 ಸಾಲಿಗೆ ಹಾಕ್ಬೇಕು ರೀ. ಇವಾಗ ಒಬ್ಬೇಗೆ ಓದ್ತಾಳೆ ಅಂದರೂ ಇಷ್ಟು ಕಷ್ಟ ಐತಿ ನಂಗೆ. ಇಬ್ಬರು ಸಾಲಿಗೆ ಹೊಂಟ್ರಂದ್ರೆ ಒಂದು ಅಕ್ಕಿ 15,000 ಐತ್ರಿ. ಇಬ್ಬರು ಸಾಲಿಗೆ ಹೊಂಟ್ರಂದ್ರೆ 30,000 40,000 ರೂಪಾಯಿ ಖರ್ಚು ಬರ್ತ್ರಿ ಅವ್ರದ್ದು. ನಮ್ಮ ಸಂಸಾರ ಬಿಟ್ಟು ಅಷ್ಟು ಖರ್ಚು ಬರ್ತಾ. ಅದಕ್ಕಾಗಿ ಹೇಳ್ತೀನಿ ರೀ, ಯೂಟ್ಯೂಬ್ ಫ್ಯಾಮ್ಲಿನಿಂದ ಹೆಲ್ಪ್ ಆಗುತ್ತಂತ ನಾ ಮಾಡಾಕತ್ತೀನಿ ರೀ. ಯೂಟ್ಯೂಬ್ ಫ್ಯಾಮ್ಲಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವೆಷ್ಟು ನಾವು ಸಪೋರ್ಟ್ ಮಾಡ್ತೀರಿ ಅಷ್ಟು ನಮ್ಗೆ ಇದಾಗುತ್ತೆ ನೋಡಿರಿ. ನೀವು ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಎಷ್ಟು ನೋಡ್ತೀರಿ ಅಷ್ಟು ಮೋಟಿವೇಶನ್ ಆಗುತ್ತೆ ನಮ್ಗೆ. ವಿಡಿಯೋ ಎಷ್ಟು ನೋಡ್ತೀರಿ ಅಷ್ಟು ನಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗ್ತಾರೆ ರೀ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ ಇದು ಆಗುತ್ತೆ ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ ನಮ್ಮ ಪೇಮೆಂಟ್ ಚಾಲೂ ಆಗುತ್ತೆ ರೀ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಯಾರಿಗೆಲ್ಲ ಇಷ್ಟ ಆಗೈತೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಒಂದು ಕಮೆಂಟ್ ಮಾಡಿರಿ ಹೆಂಗಿತ್ತು ವಿಡಿಯೋ ಅಂಥೇಳಿ. ಇನ್ನೂ ತಪ್ಪಾಗತ್ತೆ ರೀ ಮಾತಾಡ್ಬೇಕಂದ್ರೆ, ಇನ್ನೂ ತಪ್ಪಾಗತ್ತೆ ರೀ. ಆದರೂ ಎಲ್ಲ ತಪ್ಪು ತಿದ್ದ್ಯಾರಿ, ಹೇಳ್ಯಾರಿ ಈ ಥರ ಮಾಡ್ರಕ್ಕ, ಈ ಥರ ಮಾಡ್ರಿ ಅಂತ ಕಮೆಂಟ್ ಮಾಡಿ ಒಳ್ಳೆ ಸಪೋರ್ಟ್ ಮಾಡ್ಯಾರಿ. ಯೂಟ್ಯೂಬ್ ಫ್ಯಾಮ್ಲಿ ಅಂದ್ರೆ ದೊಡ್ಡ ಫ್ಯಾಮ್ಲಿನೇ ಐತ್ರಿ. ಸಪೋರ್ಟ್ ಮಾಡ್ಯಾರ. ಥ್ಯಾಂಕ್ಸು ರೀ. ಥ್ಯಾಂಕ್ಸ್ ನೋಡಿರಿ. ಯಾಕಂದ್ರೆ ನಾನು ಯೂಟ್ಯೂಬ್ ಮಾಡಕತ್ತಿಂದ ಟೈಮು ಖಾಲಿನೇ ಇರಲ್ಲ ನೋಡಿರಿ. ಆದರೂ ಒಂಥರ ಖುಷಿ ರೀ ಯೂಟ್ಯೂಬ್ ಮಾಡಕತ್ತಿಂದ್ರೆ. ಒಂದು ಸ್ವಲ್ಪ ಫೋನ್ಯಾಗೂ ಎಡಿಟ್ ಮಾಡೋದು ಅದು ವಿಡಿಯೋ. ಮತ್ತು ನಾಳೆ ಲಾಗ್ನಾಗ ಸಿಗ್ತೀನಿ ರೀ. ಟೈಮ್ ಅಂದು ಭಾಳ ಆಗೈತೆ ರೀ. ಇವಾಗ ಹುಡುಗ ತೊಗೊಂಡು ಮ್ಯಾಕ್ ಹೋಗ್ಬೇಕು ರೀ. 10:30 11 ಹಾಕೊಂಡೈತೆ ರೀ. ಇದೇ ಹೊತ್ತಿನಾಗ ಒಂದು ಸ್ವಲ್ಪ ವಿಡಿಯೋ ಮಾಡಂಗಾದ್ರೆ ಮಾಡಿದ್ದು ನೋಡಿರಿ. ಅವು 3 ಕಮೆಂಟ್ ಮಾಡಿದ್ದೀನಿ ರೀ. 3 ಕಮೆಂಟಿಗೆ ರಿಪ್ಲೈ ಕೊಟ್ಟರು ಅಷ್ಟೊಂದು ಅರ್ಥ ಆಗಲ್ಲ ಅವ್ರಿಗೆ ಅಂಥೇಳಿ ವಿಡಿಯೋ ಮಾಡೀನಿ ರೀ. ಬಾಯ್ ರೀ.